ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟೆಂಟ್ ಆಗಿ ನಿಮಗೆ ಬಡ್ಡಿ ಇಲ್ದಂಗೆ ನಿಮಗೆ 20,000 ರೂಪಾಯಿವರೆಗೂ ಸಾಲ ಕೊಡುವಂತ ಒಂದು ಬೆಸ್ಟ್ ಲೋನ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಹಾಗೆ ಈ ಅಪ್ಲಿಕೇಶನಲ್ಲಿ 30,000ದಿಂದ ನಿಮಗೆ 4 ಲಕ್ಷದವರೆಗೂ ಸಾಲ ಅನ್ನೋದು ಸಿಗುತ್ತೆ. ಅದು ಪರ್ಸನಲ್ ಲೋನ್ ಆಗಿ ಸಿಗುತ್ತೆ, ಅದಕ್ಕೆ ಬಡ್ಡಿ ಇರುತ್ತೆ. ಎಲ್ರಿಗೂ ಸಾಲ ಸಿಗ್ತಿದೆ ಈ ಅಪ್ಲಿಕೇಶನಲ್ಲಿ. ಯಾವ ಅಪ್ಲಿಕೇಶನ್ ಅಂತ ತಿಳಿಸ್ಕೊಡ್ತೀನಿ, ಸೊ ಎಂಡ್ವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಅನ್ನೋದು ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಹಾಲಂತ ಪ್ರೆಸ್ ಮಾಡಿದ್ರೆ ನಾವು ವಿಡಿಯೋ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಅನ್ನೋದು ಸಿಗುತ್ತೆ. ಹಾಗೆ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಅನ್ನೋದು ಮಾಡಿ. ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಸೂಪರ್ ಅಂತ ಕಮೆಂಟ್ ಮಾಡಿ ಸೆಂಡ್ ಮಾಡಿ ಫ್ರೆಂಡ್ಸ್. ಈ ಅಪ್ಲಿಕೇಶನ್ ಅಲ್ಲಿ ನೀವು ಲೈವ್ ಆಗಿ ನೋಡ್ಕೋಬಹುದು. ನನಗೆ 5,000 ರೂಪಾಯಿವರೆಗೂ ಸಾಲ ಅನ್ನೋದು ಕೊಡ್ತಿದ್ದಾರೆ. ಅಂದ್ರೆ ನೋಡ್ಕೋಬಹುದು, ಅವೈಲಬಲ್ ಲಿಮಿಟ್ ನನಗೆ ಕಾಣಿಸ್ತಿರ್ಬೋದು, ನಿಮಗೆ 5,000 ರೂಪಾಯಿ ಅಂತ ಕಾಣಿಸ್ತಿದೆ. ಈ ಅಪ್ಲಿಕೇಶನ್ ಅಲ್ಲಿ ನನಗೆ ಬಡ್ಡಿ ಇಲ್ದಂಗೆ 5,000 ರೂಪಾಯಿವರೆಗೂ ಸಾಲ ಅನ್ನೋದು ಪಡ್ಕೋಬಹುದು. ಇಲ್ಲಿ ಕ್ವಶನ್ ಮಾರ್ಕ್ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ ತೋರಿಸ್ತೀನಿ, ನೋಡ್ಕೋಬಹುದು. ಸೊ ಇದರಲ್ಲಿ ಅಮೆಝಾನ್ ಪೇ ಲೇಟರ್ ತರ ನೀವು ಏನಾದರೂ ಪರ್ಚೇಸ್ ಅನ್ನೋದು ಮಾಡ್ಕೋಬಹುದು. ಇಲ್ಲಿ ಚೆಕ್ ಆಫರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಶಾಪಿಂಗ್ ತರನು ಯೂಸ್ ಮಾಡ್ಕೋಬಹುದು ಈ ಅಪ್ಲಿಕೇಶನ್ ನ. ಇದರಲ್ಲಿ ನೋ ಕಾಸ್ಟ್ EMI ತರ ಪರ್ಚೇಸ್ ಅನ್ನೋದು ಮಾಡ್ಕೋಬಹುದು. ಇಲ್ಲಿ ನಿಮಗೆ ಏನಾದರೂ ಆಗಿರ್ಬೋದು, ಒಂದು ಮೊಬೈಲ್ ಆಗಿರ್ಬೋದು, ನಿಮಗೆ ಒಂದು EMI ತರ ನೀವು ಆರಾಮಾಗಿ ಈ ಅಪ್ಲಿಕೇಶನ್ ಮುಖಾಂತರ ಆರಾಮಾಗಿ ಪರ್ಚೇಸ್ ಅನ್ನೋದು ಮಾಡ್ಕೋಬಹುದು. ಇವಾಗ ಸದ್ಯಕ್ಕೆ ಯಾವುದಾದ್ರೂ ಒಂದು ಫೋನ್ ಬೇಕು ಅಂದ್ಕೊಳ್ಳಿ, ನೋ ಕಾಸ್ಟ್ EMI ಅಲ್ಲಿ ಸಿಗುತ್ತೆ. ಶಾಪ್ ನಾವು ಮಾಡ್ಕೊಂಡು ಆರಾಮಾಗಿ ನಿಮಗೆ ಲಿಮಿಟ್ ಇರುತ್ತಲ್ಲ, ಅದ್ರ ಮುಖಾಂತರ ನೀವು ಪಡ್ಕೊಳ್ಬಹುದು. ಹಾಗೆ ಈ ಅಪ್ಲಿಕೇಶನ್ ಅಲ್ಲಿ ಪರ್ಸನಲ್ ಲೋನ್ ಸಮೇತ ಕೊಡ್ತಾರೆ. ಸದ್ಯಕ್ಕೆ ನನಗೆ ಪರ್ಸನಲ್ ಲೋನ್ ಅನ್ನೋದು ಕೊಟ್ಟಿಲ್ಲ, ನಾನು ತೋರಿಸ್ಕೊಡ್ತೀನಿ. ಇಲ್ಲೇ ನಿಮಗೆ ಪಕ್ಕದಲ್ಲಿ ಪರ್ಸನಲ್ ಲೋನ್ ಅಂತಾನೂ ಬರುತ್ತೆ. ಇದ್ರ ಪಕ್ಕದಲ್ಲೇ ನಿಮಗೆ ಪರ್ಸನಲ್ ಲೋನ್ ಅಂತ ಬರುತ್ತೆ. ಈಗ ಸದ್ಯಕ್ಕೆ ನನಗೆ ಪೇ ಲೇಟರ್ ಮಾತ್ರ ಕೊಟ್ಟಿದ್ದಾರೆ ಈ ಅಪ್ಲಿಕೇಶನ್ ಅಲ್ಲಿ. ನಿಮಗೆ ಕೊಟ್ಟಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ. ನಾನು ಅಪ್ಲಿಕೇಶನ್ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಈಗ ಈ ಅಪ್ಲಿಕೇಶನ್ ಅಲ್ಲಿ 5,000 ರೂಪಾಯಿವರೆಗೂ ನನಗೆ ಬಡ್ಡಿ ಇಲ್ದಂಗೆ ಸಾಲ ಅನ್ನೋದು ಪಡ್ಕೋಬಹುದು. ಬಡ್ಡಿ ಇಲ್ದಂಗೆ ಅಂತಂದ್ರೆ ನಾನು ಏನಾದರೂ ಪರ್ಚೇಸ್ ಅನ್ನೋದು ಮಾಡ್ಕೋಬಹುದು, ಶಾಪ್ ಮಾಡ್ಬೋದು. ಅಕಸ್ಮಾತ್ ಈ ಅಪ್ಲಿಕೇಶನ್ ನಿಮಗೆ ಸಾಲ ಸಿಗ್ಲಿಲ್ಲ ಅನ್ನೋದಾದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನೋದು ಓಪನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಮೋರ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನೋದು ಓಪನ್ ಆಗುತ್ತೆ. ಇಲ್ಲಿ ಈ ಅಪ್ಲಿಕೇಶನ್ ಬೆಸ್ಟ್ ಆಪ್ ಲಿಂಕ್ ಅಂತ ಒಂದು ಆಪ್ಷನ್ ಕಾಣುತ್ತಲ್ಲ, ಈ ಬೆಸ್ಟ್ ಆಪ್ ಲಿಂಕ್ ನ ಕ್ಲಿಕ್ ಮಾಡ್ಕೊಂಡು ಆರಾಮಾಗಿ ನೀವು ಸಾಲ ಅನ್ನೋದು ಪಡ್ಕೋಬಹುದು. ಈ ಅಪ್ಲಿಕೇಶನ್ ಅಲ್ಲಿ ನಿಮಗೆ 1,000ದಿಂದ 1 ಲಕ್ಷದವರೆಗೂ ಎಲ್ರಿಗೂ ಸಾಲ ಸಿಗ್ತಿದೆ. ಈ ಅಪ್ಲಿಕೇಶನ್ ಒಂದ್ಸಲ ಟ್ರೈ ಮಾಡಿ. ಬೆಸ್ಟ್ ಲೋನ್ ಆಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ, ಫಸ್ಟ್ ಲಿಂಕ್ ಕೊಟ್ಟಿರ್ತೀನಿ. ಅದ್ರ ಮುಖಾಂತರ ನೀವು ಡೌನ್ಲೋಡ್ ಅನ್ನೋದು ಮಾಡ್ಕೋಬಹುದು ಗೈಸ್. ಇನ್ನು ಮೇನ್ ಅಪ್ಲಿಕೇಶನ್ ವಿಚಾರಕ್ಕೆ ಬರೋದಾದ್ರೆ, ಏನಾದರೂ ಬಡ್ಡಿ ಇಲ್ದಂಗೆ ಸಾಲ ತಗೊಂಡಿರ್ತೀರಾ, ಅಕಸ್ಮಾತ್ ನೀವು ಕಟ್ಟಿಲ್ಲ ಅನ್ನೋ ಟೈಮಲ್ಲಿ ಯಾವ ತರ ಚಾರ್ಜಸ್ ಮಾಡ್ತಾರೆ ಅಂತ ತಿಳಿಸ್ಕೊಡ್ತೀನಿ, ನೋಡ್ಕೋಬಹುದು ನಿಮಗೆ. ಸೊ ಆರಾಮಾಗಿ ರೀಪೇಮೆಂಟ್ ಎಲ್ಲ ಮಾಡ್ಕೋಬಹುದು. ನೀವೇನಾದರೂ ಕಟ್ಟಿಲ್ಲ ಅನ್ನೋ ಟೈಮಲ್ಲಿ ಲೇಟ್ ಫೀಸ್ ಅನ್ನೋದು ಇರುತ್ತೆ ಈ ಅಪ್ಲಿಕೇಶನ್ ಅಲ್ಲಿ. ಇದನ್ನೆಲ್ಲ ನೀವು ಒಂಚೂರು ನೋಡ್ಕೋಬೇಕಾಗುತ್ತೆ. ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು, ನಾನು ತೋರಿಸ್ಕೊಡ್ತೀನಿ, ಒಂದು ಟೇಬಲ್ ತೋರಿಸ್ಕೊಡ್ತೀನಿ ನಿಮಗೆ. ಇಲ್ಲಿ ನೋಡ್ಕೋಬಹುದು, 200 ರೂಪಾಯಿ ಒಳಗಡೆ ಇದ್ರೆ ನಿಮಗೆ 0 ಲೇಟ್ ಫೀಸ್ ಇರುತ್ತೆ. ಅಕಸ್ಮಾತ್ 200 ರೂಪಾಯಿ ಮೇಲೆ 5,000 ರೂಪಾಯಿ ಒಳಗಡೆ ಇದ್ರೆ ಇಲ್ಲಿ ನೋಡ್ಕೋಬಹುದು, ನಿಮಗೆ 300 ರೂಪಾಯಿ ಅನ್ನೋದು ಲೇಟ್ ಫೀಸ್ ಹಾಕ್ತಾರೆ. ಸೊ ನೀವೇನಾದರೂ ಕಟ್ಟಿಲ್ಲ ಅನ್ನೋ ಟೈಮಲ್ಲಿ ಈ ಥರ ಪೆನಾಲ್ಟಿ ಅಂತ ಸಿಗುತ್ತೆ ನಿಮಗೆ. 5,000 ರೂಪಾಯಿಯಿಂದ 20,000 ರೂಪಾಯಿವರೆಗೂ ಇದ್ರೆ ನಿಮಗೆ ನೋಡ್ಕೊಳ್ಳಿ, ನಿಮಗೆ 500 ರೂಪಾಯಿ ಅನ್ನೋದು ಚಾರ್ಜ್ ಮಾಡ್ತಾರೆ. ಇಲ್ಲಿ ನಿಮಗೆ ಕಾಣಿಸಿರ್ಬೋದು, ನಿಮಗೆ 20,000 ರೂಪಾಯಿ ಮೇಲಿದ್ರೆ 650 ರೂಪಾಯಿ ಅನ್ನೋದು ನಿಮಗೆ ಚಾರ್ಜ್ ಅನ್ನೋದು ಮಾಡ್ತಾರೆ. ಒಂದು ಆಧಾರ್ ಕಾರ್ಡು ಮತ್ತು ಪಾನ್ ಕಾರ್ಡ್ ಇದ್ರೆ ಸಾಕು, ನಿಮಗೆ ಈ ಅಪ್ಲಿಕೇಶನಲ್ಲಿ ಸಾಲ ಅನ್ನೋದು ಕೊಡ್ತಾರೆ. ಇದು ಲೇಟ್ ಫೀಸ್ ಅವಾಯ್ಡ್ ಮಾಡಬೇಕು ಅಂತಂದರೆ ತಗೊಂಡಿದ ತಕ್ಷಣ ನೀವು ರೀಪೇಮೆಂಟ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಈ ಅಪ್ಲಿಕೇಶನಲ್ಲಿ ಪರ್ಸನಲ್ ಲೋನ್ ಆಗಿ 30,000 ರೂಪಾಯಿಯಿಂದ 4 ಲಕ್ಷದವರೆಗೂ ಸಾಲ ಅನ್ನೋದು ಕೊಡ್ತಾರೆ. ನೋಡ್ಕೋಬಹುದು, ನಿಮಗೆ ಈ ಥರ ಕಾಣಿಸ್ತಿರುತ್ತೆ ಇಂಟರ್ಫೇಸು. ಸೊ ಈ ಅಪ್ಲಿಕೇಶನ್ ಮುಖಾಂತರ ಆರಾಮಾಗಿ ಸಾಲ ಅನ್ನೋದು ಪಡ್ಕೋಬಹುದು. ಸೊ ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಎಷ್ಟೆಷ್ಟು ಪ್ರೊಸೆಸಿಂಗ್ ಫೀಸ್ ಇರುತ್ತೆ, ಎಷ್ಟೆಷ್ಟು ಅಂತ ಎಲ್ಲ ಮೆನ್ಷನ್ ಮಾಡಿರ್ತಾರೆ. ಒಂದು ಪಾನ್ ಕಾರ್ಡು ಮತ್ತು ಆಧಾರ್ ಕಾರ್ಡ್ ಇದ್ರೆ ಸಾಕು, ನಿಮಗೆ ಸಾಲ ಅನ್ನೋದು ಕೊಡ್ತಾರೆ. NBFC ಅಪ್ರೂವ್ಡ್ ಆಗಿರುತ್ತೆ, RBI ಇಲ್ಲ, RBI ಅಪ್ರೂವ್ಡ್ ಆಗಿಲ್ಲ, NBFC ಮಾತ್ರ ಅಪ್ರೂವ್ಡ್ ಆಗಿದೆ. ಹಾಗಾದರೆ ಈ ಅಪ್ಲಿಕೇಶನಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಏನೇನಿರುತ್ತೆ ಅಂತ ತಿಳ್ಕೊಳ್ಳೋಣ. 1 ಲಕ್ಷ ನೀವೇನಾದರೂ ಸಾಲ ತಗೊಂತಿದ್ದೀರಾ ಅನ್ನೋದಾದರೆ ಇಂಟ್ರೆಸ್ಟ್ ರೇಟು 15% ಅನ್ನೋದು ನೀವು APR ರೇಂಜ್ ಅನ್ನೋದು ಇರುತ್ತೆ. ಟೆನ್ಯೂರ್ ನೋಡೋದಾದರೆ 24 ತಿಂಗಳೇನಾದರೂ ನೀವು ಟೆನ್ಯೂರ್ ತೊಗೊಂಡಿದ್ದೀರಾ ಅನ್ನೋದಾದರೆ, ಅಂದರೆ 24 ತಿಂಗಳೇನಾದರೂ ಹಾಕೊಂಡಿದ್ದೀರಾ ಅನ್ನೋದಾದರೆ EMI ಅರೌಂಡು ನಿಮಗೆ 4,849 ರೂಪಾಯಿ ಥರ ಕಟ್ಕೋಬೇಕಾಗತ್ತೆ. 2,000 ರೂಪಾಯಿ ಪ್ರೊಸೆಸಿಂಗ್ ಫೀಸು, 360 ರೂಪಾಯಿ GST ಅಂತ ಚಾರ್ಜ್ ಮಾಡ್ತಾರೆ. ನಿಮಗೆ ಟೋಟಲ್ ರೀಪೇಮೆಂಟ್ ಮಾಡಬೇಕಾಗಿರೋದು 2 ವರ್ಷದಲ್ಲಿ ನೀವು 1,18,728 ರೂಪಾಯಿ ಅನ್ನೋದು ನೀವು ಟೋಟಲ್ ರೀಪೇಮೆಂಟ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ಇದು ನಿಮಗೆ ಇಷ್ಟ ಆದರೆ ಮಾತ್ರ ತಗೊಳ್ಳಿ. RBI ಅಪ್ರೂವ್ಡ್ ಇಲ್ಲ, ಬರೀ NBFC ಅಪ್ರೂವ್ಡ್ ಇದೆ.
ಇದೆ ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದ್ರ ಮುಖಾಂತರ ನೀವು ಆರಾಮಾಗಿ RBI ರೆಗ್ಯುಲೇಟೆಡ್ ಅಂತೆ, ಸೊ RBI ಅಪ್ರೂವ್ಡ್ ಇಲ್ಲ, ರೆಗ್ಯುಲೇಟೆಡ್ ಅಂತಂತ ಹೇಳ್ತಿದ್ದಾರೆ. ಸೊ ಆ ರೇಂಜಲ್ಲಿ ನಿಮಗೆ ಇದೆಲ್ಲ ಇರುತ್ತೆ, ಬಡ್ಡಿ ಎಲ್ಲ ಇರುತ್ತೆ. RBI ಅಪ್ರೂವ್ಡ್ ಇಲ್ಲ, ಬರೀ NBFC ಅಪ್ರೂವ್ಡ್ ಇದೆ. ಸೊ 4.2 ರೇಟಿಂಗ್ಸ್ ಇದೆ, 10 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಇದೆ. ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಇಲ್ಲಾಂದರೆ ಪ್ಲೇಸ್ಟೋರ್ಗೆ ಬಂದುಬಿಟ್ಟು ಆಕ್ಸೋ ಅಂತ ಸರ್ಚ್ ಮಾಡಿರಿ, ನಿಮಗೆ ಸಿಗುತ್ತೆ. ಸೊ ಗೈಸ್, ಇಷ್ಟು ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.